ಈ ಮನೆಗಳಲ್ಲಿ ಸ್ಟೇ ಮಾಡಿರ್ತಾರಲ್ಲ ಅವರೇ ಒಳ್ಳೆ ಲಕ್ಕಿ ಪರ್ಸನ್ಸು. ಥ್ಯಾಂಕ್ ಯು. ಯು ಫ್ರಮ್ ಬ್ರೋ? ಯು ಫ್ರಮ್ ಬ್ಯಾಂಗ್ಳೂರ್. ವಿಚ್ ಏರಿಯಾ? ಇಂದ್ರನಗರ್. ಹಾಂ, ಕಾಸ್ಟ್ಲಿ ಇದೆ. ಬಾಕ್ಸು 8000 ಆಯಿತು. ಅದೆಲ್ಲ ಸೇರಿ ಕ್ಯಾರಿ ಒಂದು 10-12 ಆಯಿತು, ಎಲ್ಲ ಫಿಟ್ಟಿಂಗ್ ಎಲ್ಲ ಸೇರಿ. ಬಟ್ ಅದು ಈ ಮುಂಚೆ ಹಾಕ್ಸಿದ್ದೆ ಕೆಳಗಡೆದು, 3 years ಆಗೈತೆ. ಅದು ಹಂಗಾಗಿ ಕಟ್ಟಾಗ್ಬಿಡ್ತು. ಹಾಯ್, ಹಲೋ ಸ್ನೇಹಿತರೆ, ಎಲ್ಲರಿಗೂ ಬೆಳಗಿನ ಶುಭೋದಯ ಹೇಳ್ತಾನೆ. ನಾನು ನಿಮ್ಮ ಶಶಿ NS ಕನ್ನಡಿಗ. ರಾತ್ರಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಎಕ್ಸಾಕ್ಟಾಗಿ ಹೊರನಾಡಲ್ಲಿದ್ದೀನಿ. ಸೊ ನೆನ್ನೆ ಬಂದಾಗ ತಿರ್ಗಿ ಮತ್ತೆ ರ್ಯಾಕ್ ಕಟ್ಟಾಗಿತ್ತು. ಹಾಗೆ ಬೆಳಗಿಂದ ವೀಡಿಯೋ ಮಾಡಿದ್ದಕ್ಕೆ ಕ್ಯಾಮ್ರಾ ಓವರ್ ಹೀಟ್ ಆಗಿ ಮತ್ತು ಕ್ಯಾಮ್ರಾನ ಆಗ್ತಿರಲಿಲ್ಲ. ಸೊ ಅದಕ್ಕೋಸ್ಕರ ರೂಮ್ ಮಾಡಿದ್ದೆಲ್ಲ ವೀಡಿಯೋ ಮಾಡೋದಕ್ಕಾಗಿಲ್ಲ. ಮತ್ತೆ ರ್ಯಾಕ್ ಕಟ್ಟಾಗಿ ಮತ್ತೆ ವೆಲ್ಡಿಂಗ್ ಮಾಡಿಸಿ ಅದನ್ನೆಲ್ಲ ರೆಡಿ ಮಾಡಿಸಿದ್ದೀನಿ. ಸ್ನೇಹಿತರು, ಸೊ ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಆಯಿತು. ಗಾಡಿ ಸ್ವಲ್ಪ ವಾರ್ಮ್ ಅಪ್ ಮಾಡೋಣ. ಸೊ ನೋಡಿ, ವೆಲ್ಡಿಂಗ್ ನಾನೇ ಕಟ್ಟಾಗಿದ್ದು, ಮತ್ತು ಇದು ಎಕ್ಸ್ಟ್ರಾ ಪೀಸ್ ಕೊಟ್ಟು ಕೂರಿಸಿರೋದು. ಈ ಕಡೆ ಎರಡು ಕಡೆ ಇಲ್ಲಿ ಕರೆಕ್ಟಾಗಿ ಕಟ್ಟಾಗಿತ್ತು. ಪಾಪ ಪೈಂಟೆಲ್ಲ ಮಾಡಿಕೊಟ್ರು ಅವರನ್ನೇ. ಏನು ಹೇಳಿ ಹಿಂಗಾಗ್ಬಿಟ್ರೆ. ಸೊ ಮತ್ತೆ ಮುರಿಯೋದಿಲ್ಲ ಅಂತ ಹೇಳೋವ್ರೆ. ನೋಡೋಣ, ಏನು ಆಗ್ದೇನೆ ಹೋದರೆ ಸಾಕು ಬೆಂಗಳೂರಿಗೆ. ಬೆಂಗಳೂರು ಹೋದ್ಮೇಲೆ ಮತ್ತೆ ಚೇಂಜ್ ಮಾಡಿಸ್ಬಿಡೋಣ. ಡಾಮಿನಾರ್ದು ಹಾಕ್ಸಿದ್ರೆ ಥಿಕ್ನೆಸ್ ಚೆನ್ನಾಗಿದೆ ಅದು. ಮೊದಲು ಗಾಡಿ ವಾಷಿಂಗ್ ಬಿಡಬೇಕು. ಏನಾಗಿದೆ ನೋಡಿ ಆಫ್ ರೋಡ್ ಹೋಗಿ. ಬಿಸಿಲಾಗಲಿ ಬೆಳಗ್ಗೆನ ಸರ್ರೇ ಹೊಡಿತೈತೆ. ರಿವರ್ ಒಂದು ಫೋಟೋ ಕ್ಲಿಕ್ ಮಾಡ್ತೀರಾ? ಹಾಂ, ಅಲ್ಲ ನಂದು ಒಂದು. ಸರಿ ಬ್ರೋ, ಬರಲಾ? ಸಾಕು ಬಿಡಿ. ಇಂದ ಟೆಂಪಲ್ ಆ ಥರನೇ ಇದೆ. 1 ಕಿಲೋಮೀಟ್ರ್ ಆಗೋದಿಲ್ಲ. ಸೆಕೆಂಡ್ ಗುರು ಆಗಲಿ ಇಷ್ಟು ಬೇಗ ಹೆಂಗೆ ಹೊಡಿತೈತೆ ನೋಡಿ. ಮುಂದೆ ಹೆಂಗೆ ಕಾಣಿಸ್ತಾ ಇದೆ ನೇಚರು. ಕ್ರೇಜ್ ಎಲ್ಲ. ಇಲ್ಲಿಂದ ಒಂದು 37 ಕಿಲೋಮೀಟ್ರ್ ಆಗುತ್ತೆ ರಾಣಿಜೇರಿ ಎಡ್ಜ್ ಪಾಯಿಂಟು. ಸೊ ಅದನ್ನು ನೋಡಿಕೊಂಡು ಮೈದಾಡಿ ಹೋಗೋದಾದ್ರೆ ಹೋಗಿ ಸೀದಾ ಬೆಂಗಳೂರು ಹೊರಡೋಣ. ಕಳ್ಸೋದ್ರಲ್ಲಿ ತಿಂಡಿ ಮಾಡ್ಕೊಂಡು ಹೋಗೋಣ, ಕೊಟ್ಟಿಗೆ ಅರ್ಧಲ್ಲಿ ಊಟ ಮಾಡ್ಕೊಂಡು ಹೋಗೋಣ. ಏನು ಹೇಳಿ? ರಾಣಿಜೇರಿಗೆ ಇದು ಸೇರಿ ಒಂದು 3 times ಹೋಗಿದ್ದೀನಿ, ಬಟ್ ವ್ಲಾಗ್ ಮಾಡಿರಲಿಲ್ಲ. ಸೊ ಅದಕ್ಕೆ ವ್ಲಾಗ್ ಮಾಡಬೇಕು ಅಂತಲೇ ಇವಾಗ ಹೋಗ್ತಾ ಇರೋದು. ಫಸ್ಟ್ ಟೈಮ್ ಬಂದಾಗ ಫಸ್ಟು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಹೋಗಿದ್ದು. ಬಟ್ ಆ ಟೈಮಲ್ಲಿ ಏನಾಗಿತ್ತು ಅಂದರೆ ಕ್ಯಾಮ್ರಾ ಗಾಡಿ ಮೇಲೆ ಇಟ್ಟು, ಇನ್ನೂ ಹೊಸ ಗಾಡಿಯಾಗ ಮರ್ತೋಗ್ಬಿಟ್ಟಿದ್ವಿ DSLRನ. ಸೊ ಅಲ್ಲಿವರೆಗೆ ಹೋದವರು ಮತ್ತೆ ವಾಪಸ್ ಬಂದು ವ್ಯೂ ಪಾಯಿಂಟ್ ನೋಡಿದೆ. ಸೊ ರಾಮಾಯಣ ಮತ್ತೆ ಈ ಕಡೆ ಹೋಗೋದಕ್ಕೆ ಆಗಲಿಲ್ಲ. ತಿರ್ಗಿ ಅದಾದಮೇಲೆ ಫ್ಯಾಮಿಲಿ ಜೊತೆ ಬಂದೆ, ಬಟ್ ಅವಾಗ ವ್ಲಾಗ್ ಮಾಡಲಿಲ್ಲ. ಅವಾಗೂ ಚೆನ್ನಾಗಿತ್ತು, ಬಟ್ ಮೇಲೆ ಹೋಗಿ ನೋಡಿಕೊಂಡು ಬಂದ್ವಿ ಯಾವಾಗೂ. ಬಟ್ ಅಷ್ಟು ಸ್ನೋ ಇರಲಿಲ್ಲ ಆಗ. ಸೊ ಈ ಟೈಮಲ್ಲಿ ನೋಡಿ ಸ್ನೋ ಹೆಂಗಿದೆ, ಚೆನ್ನಾಗಿರುತ್ತೆ. ಕಳ್ಸೋದಿಂದ ಮುಂದೆ ಬಂದರೆ ಒಂದು 2 ಕಿಲೋಮೀಟ್ರ್ ಒಂದು ಬ್ರಿಡ್ಜ್ ಸಿಗುತ್ತೆ. ಮಳೆ ಬ್ರಿಡ್ಜ್ ಇತ್ತು. ಸೊ ಅಲ್ಲಿ ಮಳೆ ಇದ್ದಾಗ ಬರೋದಕ್ಕೆಲ್ಲ ತೊಂದರೆ ಆಗೋದು. ಬ್ರಿಡ್ಜ್ ಮೇಲೆ ನೀರು ಹೋಗ್ತಾಯಿತ್ತು. ಸೊ ಆ ಬ್ರಿಡ್ಜ್ ಇವಾಗ ಬೇರೆ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಹಳೆ ಬ್ರಿಡ್ಜ್ ಇವಾಗ ಅಲ್ಲೇ ಇದೆ, ಬಟ್ ಕಾಣಿಸುತ್ತೆ ಈಗ ಮಳೆ ನೀರಿಲ್ವಲ್ಲ, ಮಳೆ ಒಯ್ದಕ್ಕೆ ಸ್ವಲ್ಪ ಮುಚ್ಕೊಳ್ಳುತ್ತೆ. ಸೊ ಬನ್ನಿ ಅಲ್ಲೊಂದು ಫೋಟೋ ಗಿಟ ಹಾಕ್ಕೊಂಡು ಹೋಗೋಣ. ಅಯ್ಯೋ, ಸ್ನೋನೇ ಇಲ್ಲ ಅಷ್ಟು. ಏನು ಹೇಳಿ, ಸ್ನೋನೇ ಇಲ್ಲ. ಸೊ ನೋಡಿ, ನೀರು ಹೋಗ್ತಾಯಿದೆ, ಸಣ್ಣದಾಗಿ ಹೋಗ್ತಾಯಿದೆ ರಿವರು. ಸೊ ಇಲ್ಲಿ ಮುಖ ತೊಳೆಯೋರು ತೊಳಿತಾ ಇದ್ದಾರೆ.
ಎಲ್ಲ ಫ್ರೆಶ್ ಅಪ್ ಆಗೋದಕ್ಕೆ ಕಾರಲ್ಲಿ ಬಂದವರು. ಹಳೆ ಬಿಟ್ಟು ತೋರಿಸ್ತೀನಿ ಬನ್ನಿ. ಇಲ್ಲ ಐತಿ ಈ ಕಡೆ ಕರೆಕ್ಟಾಗಿದೆಯಲ್ವ ಬ್ಯಾಗು. ಮತ್ತೆ ಬೀಚ್ ಕಟ್ಟೋನಿರಿ ಅಲ್ಲಿ ತಿಂಡಿಗೂ ನಿಲ್ಲಿಸಿದಾಗ. ಸೊ ನೋಡಿ ಹಳೆ ಬ್ರಿಡ್ಜ್ ಇದೇನೆ. ಮುಂಚೆ ಹಂಗೆ ಬರಬೇಕಾಗಿತ್ತು, ಬಂದರೆ ನೀರೆಲ್ಲ ತುಂಬಿಟ್ಟಿರೋದು. ಸೊ ವಾಪಸ್ಸು 2 ಸರಿ ಹೋಗಿರೋದು ಹಿಸ್ಟ್ರಿ ಇದೆ ಇಲ್ಲಿ ಬಿಡದೇನೆ ಹೊರನಾಡು ಕಡೆ. ಸೊ ಅಲ್ಲೂ ಫ್ರೆಶ್ ಅಪ್ ಆಗೋದಕ್ಕೆ ಬಂದಿದ್ದಾರೆ ನೋಡಿ. ಆರಾಮಾಗಿ ಫ್ರೆಶ್ ಅಪ್ ಆಗಿ ಹೋಗ್ಬೋದು ಇಲ್ಲೇ. ಹಳೆ ಬ್ರಿಡ್ಜ್ ಹಳೆ ನೆನಪಿದು. ನೀರು ಪರವಾಗಿಲ್ಲ ಹೋಗ್ತಾ ಇದೆ, ಬಟ್ ಮಳೆ ಹೋಗಿದ್ರಂತೂ ಇನ್ನೂ ಸರಿಗೆ ಹೋಗುತ್ತೆ. ಸೊ ನೋಡಿ ವ್ಯೂ ಹಿಂಗೆ ಕಾಣಿಸ್ತೈತೆ. ಫೋಟೋ ಹಾಕೊಳ್ಳೋಣ. ರಾಣಿ ಜರಿ ಹೆಂಗಿರ್ತಾವೆ ನೋಡೋಣ. ಕೊಟ್ಗೆರ ಹೋದ್ಮೇಲೆ ಬಾಯಿಗೆ ನಾವು ಮೊದಲು ವಾಷಿಂಗ್ ಬಿಡ್ಬೇಕು. ನೋಡಿ ಹೆಂಗೆ ಕಾಣಿಸ್ತೈತೆ. ಬೆಂಗಳೂರಿಗೆ ಹಿಂಗೆ ತೊಗೊಂಡೋದ್ರೆ ಅಯ್ಯೋ ಎಲ್ಲಿ ಬಿದ್ದು ಬನ್ನಪ್ಪ ಅಂತಾರೆ. ಆಮೇಲೆ ರೈಡಿಂಗ್ ಬಗ್ಗೆ ಗೊತ್ತಿಲ್ಲದವರು. ಕಳ್ಸಾಗಿ ಬಂದ್ವಿ. ಕಳ್ಸೋದಲ್ಲಿ ಇಲ್ಲೊಂದು ಹೋಟ್ಲಿದೆ ಮುಂದೆಗಡೆ, ನೋಡೋಣ ಅಲ್ಲಿ. ಲಾಸ್ಟ್ ಟೈಮೆಲ್ಲ ತಿಂದಿದೆ, ಚೆನ್ನಾಗಿತ್ತು. ಅಲ್ಲಿ ಏನಾದ್ರು ಹೋಟ್ಲು ಓಪನ್ ಇದ್ದರೆ ತಿನ್ನೋಣ. ಇಲ್ಲ ಹಿಂದೆಗಡೆ ಹೋಟ್ಲಿತ್ತು ಒಂದು, ಅಲ್ಲೇ ಹೋಗೋಣ. ಅಲ್ಲಿ ರೆಡಿ ಆಗಿದೆ ಅಲ್ಲೇ ತಿಂಡಿ. ತಿಂಡಿ ಏನಿದೆ ಅಣ್ಣ? ತಿಂಡಿ ಈಗ ಅರ್ಜೆಂಟಿಗೆ ಇಡ್ಲಿ ಸಾಂಬಾರು ರೆಡಿ ಇದೆ ಸರ್. ಪಲಾವ್ ಒಂದು 10 ನಿಮಿಷ ಪಲಾವ್ ಆಗಿದೆ. ಹಾಂ ಅಷ್ಟು ಒಂದು ಕಾಫಿ ಕೊಡಿ. ಒಂದು ಕಾಫಿ ಕೊಡಿ. 10 ನಿಮಿಷ. ಹಾಂ ಸ್ನೇಹಿತರೆ, ಸೊ ತಿಂಡಿ ಮುಗಿಸ್ಕೊಂಡೆ. ಸೊ ತಿಂಡಿ ಕೊಡೋದು ಲೇಟ್ ಆಯಿತು, 1/2 hour ಆಯಿತು ನೋಡಿ. ಇಲ್ಲೇ ಟೈಮ್ ವೇಸ್ಟ್ ಆಯಿತು. ಸೊ ಬನ್ನಿ ಹೊರಡೋಣ. ಇಲ್ಲಿಂದ ಒಂದು 29 ಕಿಲೋಮೀಟ್ರ್ ಇದೆ. ದಕ್ಷಿಣ ಕಾಶಿ ಕಳಸ. ಸೊ ಆಲ್ರೆಡಿ ಇಲ್ಲೆಲ್ಲ ಹೋಗಿದ್ದೀನಿ, ಬಟ್ ಅದಕ್ಕೆ ಹೋಗ್ತಾಯಿಲ್ಲ. ಈ ಕಡೆ ಹೊರನಾಡು ಕಡೆ ಬಂದು ವಿಸಿಟ್ ಕೊಡೋರು ಈ ಟೆಂಪಲ್ನ ವಿಸಿಟ್ ಮಾಡ್ಕೊಂಡು ಹೋಗಿ. ಚೆನ್ನಾಗಿದೆ. ನಾವು 1 ಟೈಮ್ ಮಾತ್ರ ಹೋಗಿದ್ದೀವಿ ಫ್ಯಾಮಿಲಿ ಬಂದಾಗ. ಬಾಯ್ಸ್ ಬಂದಾಗೆಲ್ಲ ಹೋಗೇ ಇಲ್ಲ ಅಲ್ಲಿ ಒಳಗಡೆ. ಮರಸಾಣಿಯಲ್ಲಿದ್ದೀವಿ. ಸೊ ಇವಾಗ ಏನು ಪ್ಲ್ಯಾನು ಅಂದರೆ, ಮುಂದೆ ಹೋದರೆ ಇದು ಸಿಗುತ್ತೆ ಮೈದಾಡಿ ಮುಗಿಸ್ಕೊಂಡು ಆಮೇಲೆ ರಾಣಿಜಾರಿ ಹೋಗೋಣ. ಏನಂತೀರ? ಭದ್ರಾಗಿ ಏನು ಮಾಡೋದು? ಭದ್ರಾ ಒಂದು ಕಂಪ್ಲೀಟ್ ಮಾಡ್ಕೊಬಿಟ್ಟಿದ್ರಿ ಇವತ್ತು, ಜಾಲಿ. ಸೊ ಮುಂದೆ ನೋಡ್ಬೋದು ಟೀ ಎಸ್ಟೇಟ್ ಕಾಣಿಸ್ತಾ ಇದೆ. ಹೆಂಗಿದೆ ನೋಡಿ ಟೀ ಎಸ್ಟೇಟು. ಸೊ ನಮ್ಮ ಸಂಸ್ಥೆಯಲ್ಲಿ ಒಂದು ಸಿಗುತ್ತೆ, ಇಲ್ಲೊಂದು ಸಿಗುತ್ತೆ, ಮತ್ತು ನಮ್ಮ ಕೆಳಗೂರಲ್ಲಿ ಟೀ ಎಸ್ಟೇಟ್ ಸಿಗುತ್ತೆ. ಅದು ಬಿಟ್ಟರೆ ಇನ್ನೆಲ್ಲೂ ನೋಡೋದಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಕರ್ನಾಟಕದಲ್ಲಿ. ಮಡಿಕೇರಿ ಸೈಡ್ ಇರ್ಬೋದೇನೋ, ಬಟ್ ಚಿಕ್ಕಮಗಳೂರು ಡಿಸ್ಟಿಕಲ್ಲಿ ಇಲ್ಲ ಅಷ್ಟೇ ಇರೋದು. ನೋಡಿ ಹೆಂಗೆ ಕಾಣಿಸ್ತಾ ಇದೆ ಟೀ ಎಸ್ಟೇಟು. ಸೊ ಮೈದಾಡಿಗೆ ರೈಟ್ ಎತ್ಕೊಂಡು ಹೋಗ್ಬೇಕು, ಲೆಫ್ಟ್ ಹೋದರೆ ರಾಣಿಚೇರಿ ಹೋಗುತ್ತೆ. ನೋಡಿ ಮೈದಾಡಿ ಹಾಕಿದ್ದಾರೆ. ಇಲ್ಲೇನು ಸಂಡೇನೂ ಸ್ಕೂಲ್ ಇದೆ ಅನಿಸುತ್ತೆ ಮೋಸ್ಟ್ಲಿ. ನೀವು ಯಾರಾದರೂ ಮೈದಾಡಿಗೆ ಬಂದಿದ್ರೆ ಕಮೆಂಟ್ ಹಾಕಿ. ಸೊ ಒಳ್ಳೆ ವ್ಯೂ ಸಿಗೋದು ಮಾತ್ರ ಮೈದಾಡಿಗೆ ಹೋದ್ರೆ. ರಾಣಿಜೇರಿ ಅಂತ ಫುಲ್ಲು ಮಿಸ್ಟಲ್ಲೇ ತುಂಬ್ಕೊಂಡಿರುತ್ತೆ ನೋಡಿ ಮೈದಾಡಿಗೆ ಹೋದಾಗ. ನೆಟ್ವರ್ಕ್ ಒಂದು ಸಿಗೋಲ್ಲ ಮಾತ್ರ ಅಲ್ಲಿ, ಒಂದೇ ತಲೆನೋವು. ಟೀ ಎಸ್ಟೇಟ್ ನೋಡಿದ್ರು ಎಂಥ ಚೆಂದ ಕಾಣಿಸ್ತೈತೆ. ಈ ಕಡೆ ನೋಡ್ರಿ ಯಪ್ಪ ಮಿಸ್ಟು ಕ್ರೇಜಿ. ನೋಡಿ ಸೋನೆ ಬೀಳ್ತಾ ಇದೆ ಲೈಟಾಗೆ. ಕ್ಯಾಮ್ರಾ ಮೇಲೆಲ್ಲ ಕೂತಿದೆ ಅನ್ಸುತ್ತೆ ಮೋಸ್ಟ್ಲಿ. ಬ್ಯೂಟಿ ಅಲ್ಲ ನೇಚರ್. ಅಲ್ಲೆಲ್ಲ ಫಾಗ್ ಹಿಂಗೆ ಮೂವ್ ಆಗ್ತಾಯಿದೆ ನೋಡಿ. ಟಾಪ್ ಬಾಕ್ಸ್ ಮೇಲೆಲ್ಲ ಕೂತಿದೆ ಸೋನೆ. ನೋಡೋಣ ಮೇಲೆ ಮೈದಾಡಿಲಿ ಹೋಗಿ ನೆಟ್ವರ್ಕ್ ಸಿಗುತ್ತಾ ಹೆಂಗೆ ಅಂತ. ಮಿಸ್ಟ್ ನೋಡಿ ಮೂವ್ ಆಗ್ತಾ ಇರೋದು, ಹೆಂಗೆ ಮೂವ್ ಆಗ್ತೈತೆ.
ಓಕೆ ಓಕೆ ಓಕೆ. ಏನಿದೆ ಗುರು ಇಷ್ಟು. ಈ ಮನೆಗಳಲ್ಲಿ ಸ್ಟೇ ಮಾಡಿರ್ತಾರಲ್ಲ ಅವರೇ ಒಳ್ಳೆ ಲಕ್ಕಿ ಪರ್ಸನ್ಸು. ಏನಿದೆ ಒಳ್ಳೆ ವ್ಯೂ ನೋಡ್ತಾರೆ ಬೆಳಗ್ಗೆ ಎದ್ದು. ನೋಡಿ ಈ ಕಡೆ ಎಲ್ಲ ಬಿಸಿಲೇ ಇಲ್ಲ ಅಷ್ಟು ಇಷ್ಟಿರೋದಕ್ಕೆ. ಲಾಸ್ಟ್ ಟೈಮ್ ಬಂದಾಗೂ ಹಿಂಗೆ ಇತ್ತು, ಫುಲ್ ಸ್ವಲ್ಪ ಹೊತ್ತು ಆದ್ಮೇಲೆ ಕ್ಲಿಯರಾಗಿ ಮತ್ತೆ ಮುಚ್ಕೋತು. ವಾ ನೋಡೋಗೋರು ಬ್ಯೂಟಿ ಕ್ರೇಜಿ ಕ್ರೇಜಿ ಕ್ರೇಜಿ. ಐಡಾಡಿ ವ್ಯೂ ಪಾಯಿಂಟ್ಗೆ ದಾರಿ. ಓ ಈ ಕಡೆಯಿಂದ ಅನ್ಸುತ್ತೆ ಮೋಸ್ಟ್ಲಿ ಹೋಗೋದು. ಕೇಳೋಣ ಒಂದ್ಸರಿ. ಬ್ರೋ ಹೋಗ್ಬೋದಾ ವ್ಯೂ ಪಾಯಿಂಟ್ಗೆ? ಎಷ್ಟು ಕಿಲೋಮೀಟ್ರ್ ಇದೆ ವ್ಯೂ ಪಾಯಿಂಟ್ ಅಲ್ಲ? ಹಾಂ ಹೌದಾ, ಸರಿ ಬ್ರೋ, ಥ್ಯಾಂಕ್ ಯು. ಸೊ ಬನ್ನಿ ಹೊಡೋಣ. ಐದಾಡಿ ವ್ಯೂ ಪಾಯಿಂಟ್ಗೆ ದಾರಿ. ಎಂತ ಲೊಕೇಶನ್ ಚೇಂಜ್ ಆಯಿತಾ? ಸೊ ಐದಾಡಿ ವ್ಯೂ ಪಾಯಿಂಟ್ಗೆ ದಾರಿ ಅಂತ ಈ ಕಡೆಯಿಂದ ಹಾಕಿದ್ದಾರೆ. ಬಟ್ ನೋಡೋಣ ಹೋಗಿ ಎಲ್ಲಿ ಕರ್ಕೊಂಡು ಹೋಗುತ್ತಾ. ಫಸ್ಟ್ ಟೈಮ್ ಈ ಕಡೆಯಿಂದ ಹೋಗ್ತಾ ಇರೋದು. ನಾವು ಹೋಗಿದ್ದು ಇವಾಗ ರೂಟ್ ಮ್ಯಾಪ್ ಆಗಿದ್ನಲ್ಲ, ಸೊ ಆ ಕಡೆ ಸೊ 2 ನಿಮಿಷದ್ದಾರೆ ಅಂತ ಅವರು ಬಾಯಿ ಮಾತಿಗೆ ಹೇಳಿದ್ದಾರೆ ಅಷ್ಟೇ. ಮೈದಾಡಿ ವ್ಯೂ ಪಾಯಿಂಟ್ಗೆ ದಾರಿ. ಸ್ವಲ್ಪ ಆಫ್ ರೋಡ್ ಇದೆ ಇದು, ಪರವಾಗಿಲ್ಲ, ಮಾಡ್ಕೊಂಡು ಹೋಗ್ಬೋದು ಆರಾಮಾಗಿ. ಟಾಪ್ ಬಾಕ್ಸ್ ಯಾವುದೇ ಪ್ರಾಬ್ಲಮ್ ಆಗದೆ ಸಾಕು ಇವತ್ತು. ವಾ ಸೂಪರ್ ಬಂತು ಪಾಯಿಂಟು. ಇನ್ನೇನು ಪಾಯಿಂಟ್ ಹತ್ರ ಬಂದ್ವಿ ಅನಿಸುತ್ತೆ. ಈಗ ಹಳ್ಳಗಳು ಹೇಗೆ ಮಾಡಿದಾರೋ ಗೊತ್ತಿಲ್ಲ. ನಾನು ಟಾಪ್ ಬಾಕ್ಸ್ದೇ ಚಿಂತೆ. ಎಂಥ ವ್ಯೂ ಇದೆ ಅವರು, ಫುಲ್ಲು ಮಿಸ್ಟಲ್ಲೇ ಇದೆ. ವಾ ಗ್ರೌಂಡ್ ಟಚ್ ಆಯಿತು ಅಂತ. ಮುಂದೆ ಹೋಗೋಣ. ಏನು ವ್ಯೂ ಕಾಣಿಸ್ತಾ ಇಲ್ಲ ಮಾರ್ರೆ, ಓಪನ್ ಆಗಿರೋ ಒಳ್ಳೆ ಇರೋದು. ಮಾರ್ರೆ ಎಂಥ ವ್ಯೂ ಕಾಣಿಸಂಗೆ ಇಲ್ಲ. ಏನು ಹೋಗಿದೆ ನೋಡಿ ಮಿಸ್ಟು, ಯಪ್ಪ ಕ್ರೇಜಿ. ಹಾಂ ಈ ಕಡೆ ಎಲ್ಲ ಒಳ್ಳೆ ವ್ಯೂ ಇತ್ತು ಮಾತ್ರ, ಮಿಸ್ಟ್ ಕ್ಲಿಯರ್ ಆಗಿದ್ರೆ. ಬಟ್ ಈಗ ನೋಡಿದ್ರೆ ನೋಡಿ ಹೆಂಗಿದೆ ಮಿಸ್ಟು, ಬ್ಯೂಟಿ. ಇನ್ನು ಸ್ವಲ್ಪ ಹೊತ್ತು ಇಲ್ಲೇ ಮುಚ್ಕೊಳ್ಳುತ್ತೆ. ಥ್ಯಾಂಕ್ ಯು. ಯು ಫ್ರಮ್ ಬ್ರೋ? ಯು ಫ್ರಮ್? ಬ್ಯಾಂಗ್ಳೂರು. ವಿಚ್ ಏರಿಯಾ? ಇಂದ್ರನಗರ್. ಹಾಂ ಕನ್ನಡ. ಹಾಂ ಸೋಲೋ ರೈಡ್ ಬಂದಿದ್ದು. ಹಾಂ ಇಲ್ಲ, ಟೆಂಪಲ್ ಮುಂದೆ ಹೋಗ್ಬಿಟ್ಟು ವಿಸಿಟ್ ಮಾಡ್ಕೊಂಬಂದ. ಹೊಸಳ್ಳಿಗುಡ್ಡ ಹೋಗಿದೆ ಫಸ್ಟ್ ಡೇ. ಹೊಸಳ್ಳಿಗುಡ್ಡ, ಕಾಗಿನೆರೆ ಆ ಕಡೆ ಎಲ್ಲ ಮಾಡಿ ಆಫ್ ರೋಡು. ನೆನ್ನೆ ಬೆಟ್ಟದ ಭೈರವೇಶ್ವರ,
ಅಲ್ಲಿ ಬಂದು ಮತ್ತೆ ಎತ್ತಿಂಬುಜ ಹೋದ್ವಿ, ಅಲ್ಲಿ ಬುಕ್ಕಿಂಗ್ ಮಾಡಬೇಕು, ಆಗಲಿಲ್ಲ. ಅಲ್ಲಿಂದ ಹಾಂ, ದೇವ್ರ ಮನೆ ಒಂದು ಗುಡ್ಡ ಹಚ್ಚಿದ್ವಿ ಅಲ್ಲಿ. ಅಲ್ಲಿಂದ ಬಂದು ಸಂಸೆಡ್ ಉಡುಪಿ ಆಫ್ ರೋಡ್ ಮಾಡಿ ಸ್ಟೇ ಆಗಿದೆ ಅಲ್ಲಿ. ನಾನು ಅಲ್ಲಿ ಬಿದ್ದು ಸ್ವಲ್ಪ ಇದೊಂದು ಸ್ವಲ್ಪ ಡ್ಯಾಮೇಜ್ ಆಯಿತು. ಹಾಂ, ಅದು ಆಫ್ ರೋಡ್ ಮಾಡುವಾಗ ಸ್ವಲ್ಪ ಬಿದ್ದು ಬೆಂಡಾಯಿತು. ಇದು ಕಟ್ಟಾಗ್ಬಿಟ್ಟಿತ್ತು. ಇವಾಗ ವೆಲ್ಡ್ ಮಾಡಿಸಿ ಸಂಜೆ ನೆನ್ನೆ ಎಲ್ಲ ಪೇಂಟೆಲ್ಲ ಮಾಡಿ ಎಕ್ಸ್ಟ್ರಾ ಇದೆಲ್ಲ ಪೀಸ್ ಕೊಟ್ಟು ಇವಾಗ ವೆಲ್ಡ್ ಮಾಡಿ. ಹಾಂ ಹಾಂ, ಇದು ಬಾಕ್ಸೇ 8 kg ಇದೆ ವಿತೌಟು. ಹಾಂ ಹಾಂ, ಆಗಲ್ಲ. ತಿರ್ಗಾ ಮತ್ತೆ ಅವ್ರು ಎಕ್ಸ್ಟ್ರಾ ವೆಲ್ಡ್ ಮಾಡಿ ಏನಾಗಲ್ಲ ಹೋಗಿ ಅಂತ ಹೇಳಿ ಕಳಿಸಿದ್ರು. ಏನಾಗ್ತಿಲ್ಲ ಈಗ ಅಷ್ಟು. ಬೆಂಗಳೂರು ಹೋಗೋವ್ರಿಗಿದ್ರೆ ಸಾಕು. ಹಾಂ, 45 ಇಲ್ಲ 35. ಹಾಂ ಹಾಂ, 200 ಇಲ್ಲ 35 ಲಾಸ್ಟು. ಹಾಂ, ಲಾಂಗಲ್ಲ ಒಂದು 35, ನಾರ್ಮಲ್ ಸಿಟಿ ರೈಡ್ 30. ಹಾಂ, ಹಾಂ, ಮೇಂಟೆನೆನ್ಸ್ ಕಮ್ಮಿ. ಗಾಡಿ ಪಿಕಪ್ ಚೆನ್ನಾಗಿದೆ, ಆಫ್ ರೋಡಿಂಗ್ ಎಲ್ಲ ತೊಗೊಂಡೋಗ್ಬೋದು ಆರಾಮಾಗಿ. ಇಲ್ಲಿಂದ ರಾಣಿಜರಿ ಹೋಗಿ ನೆಕ್ಸ್ಟ್ ಕೊಟ್ಕೆರೆ ಹೋಗ್ಬಿಟ್ಟು ಮನೆ ಹೋಗೋದೆ. ಹಾಂ, ಇದು ವ್ಯೂ ಸಿಗಲ್ಲ ಅನ್ಸುತ್ತೆ ರಾಣಿಜರಿ. ಹಾಂ, ಹೌದಾ, ಫುಲ್ ಕಾಣ್ತಾ ಇತ್ತು ವ್ಯೂ. ಹಾಂ ಹಾಂ, ಇವಾಗ ಫುಲ್ ಮುಚ್ಕೊಬಿಟ್ಟಿದೆ. ಇನ್ನು ಕ್ಲಿಯರ್ ಆಗೋದಕ್ಕೆ ಎಷ್ಟು ಹೊತ್ತು ಬೇಕಾಯ್ತು. ಹಾಂ, ನಾ ಅದಕ್ಕೆ ಮಂತ್ಲಿ ಒಂದು ರೈಡ್ ಬಂದ್ಬಿಡ್ತೀವಿ ಅಲ್ಲಿ ಇಲ್ಲಿ. ಅದು 8000 ಆಯ್ತು ಬ್ರೋ ಬಾಕ್ಸ್. ಹಾಂ ಹಾಂ, ಕಾಸ್ಟ್ಲಿ ಇದೆ. ಬಾಕ್ಸೇ 8000 ಆಯಿತು. ಅದೆಲ್ಲ ಸೇರಿ ಕ್ಯಾರಿ ಒಂದು 10 to 12 ಆಯಿತು, ಎಲ್ಲ ಫಿಟ್ಟಿಂಗ್ ಎಲ್ಲ ಸೇರಿ. ಬಟ್ ಅದು ಈ ಮುಂಚೆ ಹಾಕ್ಸಿದ್ದೆ ಕೆಳಗಡೆದು, 3 years ಆಗೈತೆ. ಅದು ಹಂಗಾಗಿ ಕಟ್ಟಾಗ್ಬಿಡ್ತು ಜಾಸ್ತಿ ಇದಾಗಿ. ಹಾಂ, ವೆಯ್ಟ್ ಹಾಕ್ಬೋದು, ಬಟ್ ಇವಾಗ ಇದು ಸ್ವಲ್ಪ ಕಟ್ಟಾಗಿದೆ, ಸಪೋರ್ಟ್ ಇಲ್ಲ, ಸ್ವಲ್ಪ ಶೇಕಿಂಗ್ ಇದೆ. ನೆಕ್ಸ್ಟ್ ಅದು ಬ್ಯಾಕ್ ಸೈಡ್ ಪ್ಲೇಟ್ ಬೇರೆ ಹಾಕ್ಸ್ಬೇಕು. ಹಾಂ, ರಾಣಿಜರಿ ಹೋಗಿ ರಿಟರ್ನ್. ಹಾಂ, ಫ್ರಂಟ್ ಸ್ಟಿಕ್ಕರಿಂಗ್ ಇಲ್ಲ, ಈ ಅದಕ್ಕೆ 2 ಫಾಗ್ ಲೈಟ್ ಇದೆ.